ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮಂಗಳ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೇಳುವಂತಹ ವಿಷಯ ಏನಂತಂದ್ರೆ, ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಆಗುವಂತಹ ಶುಭ ಮತ್ತು ಅಶುಭ ಫಲಗಳನ್ನ ಇವತ್ತಿನ ದಿವಸ ನಿಮಗೆ ಹೇಳಲು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ನಮ್ಮನ್ನ ಬೆಳೆಸಿ ಉಳಿಸಿ ಹೋಗ್ತಕ್ಕಂಥ ಕಾರ್ಯ ನಿಮ್ಮದಾಗಿರ್ತಕ್ಕಂಥದ್ದು. ಮಾರ್ಚ್ ತಿಂಗಳಲ್ಲಿ ಆಗುವಂತಹ ಕನ್ಯಾ ರಾಶಿಯವರ ಫಲ, ಶುಭ ಮತ್ತು ಅಶುಭ ಫಲಗಳು. ಫಸ್ಟ್ಗೆ ಶುಭ ಫಲಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮಾರ್ಚ್ ತಿಂಗಳಲ್ಲಿ ಆಗುವಂತಹ ಶುಭ ಫಲಗಳೇನಂತಂದ್ರೆ, ವ್ಯಾಪಾರದಲ್ಲಿ ಪ್ರಗತಿಯನ್ನ ಹೊಂದಿ ಉನ್ನತ ಸ್ಥಾನಕ್ಕೆ ಹೊಂದುವಂತಹ ಸ್ಥಿತಿಗತಿಗಳು ಆಗುವಂಥದ್ದು. ಮಕ್ಕಳೊಡನೆ ಪ್ರೀತಿ ವಿಶ್ವಾಸದಿಂದ ಇರುವಂಥದ್ದು. ಕೋರ್ಟು ಕಚೇರಿ ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುವಂಥದ್ದು. ಮಾಡುವಂತಹ ಕೆಲಸದಲ್ಲಿ ನಿಷ್ಠೆಯಂತ ಇರುವಂಥದ್ದು. ಸ್ನೇಹಿತರಂದೇ ಸಮಾಗಮನ ಮಾಡಿಕೊಳ್ಳುವಂತಿರ್ತಕ್ಕಂಥದ್ದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೆ ಅವು ಕೆಲಸ ಆಗುವಂಥದ್ದು. ಮತ್ತೆ ವಸ್ತು ವಾಹನ ಮತ್ತೆ ಆಸ್ತಿ ವಿಚಾರಗಳನ್ನ ಖರೀದಿ ಮಾಡಿದ್ರೆ ನಿಮ್ಮ ಹೆಸರಂತ ಆಗುವಂಥದ್ದು. ಅಂದ್ರೆ ಇವು ಶುಭ ಫಲಗಳನ್ನ ದೊರೆಯುವಂಥದ್ದು. ಆದ್ರೆ ಅಶುಭ ಫಲಗಳು ಯಾವ ರೀತಿಯಾಗಿ ದೊರೀತವ ಅಂತಂದ್ರೆ, ನೀವೇನಾದ್ರೂ ಅತಿರೇಕವಾಗಿ ಮನಸ್ಸಿನ ಸ್ಥಾಪಮಾನಗಳು ಉಂಟಾದ್ರೆ, ಗಂಡ ಹೆಂಡತಿರ ನಡುವೆ ವಿರಸ ಬಂದು ಜಗಳ ಆಗುವಂತ ಸಂದರ್ಭ ಇರ್ತದ. ಮತ್ತೆ ಅತಿ ಮಕ್ಕಳೊಡನೆ ಜಗಳ ಆಡಿದ್ರೆ ಮಕ್ಕಳು ಬೈಯುವಂತ ವಿಚಾರ ಆಗಿರ್ತಕ್ಕಂಥದ್ದು. ಮತ್ತೆ ನೀವು ಏನಂತಂದ್ರೆ, ಯಾವುದೇ ಒಂದು ಜಾಗ ಖರೀದಿ ಮಾಡಿ ನಿಮ್ಮ ಪರ ಆದ್ರೆ ಸಹಿತ ಅವರು ನಿಮಗೆ ವಿರುದ್ಧವಾಗಿ ಬೀಳುವಂತಹ ಸ್ಥಾನಗಳಾಗ್ತಕ್ಕಂಥದ್ದು. ನೀವೆಷ್ಟೇ ದುಡಿದ್ರೂ ಸಹಿತ ಕೈಗೆ ನಿಲ್ಲದೇ ಇರತಕ್ಕಂಥದ್ದು. ಎಷ್ಟೇ ಹಣಕಾಸಿನ ವ್ಯವಹಾರಗಳನ್ನ ನೀವು ಮಾಡಿದ್ರು ಸಹಿತ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು. ನೀವು ಹೋಗುವಂತಹ ಜಾಗದಲ್ಲಿ ನಿಮಗೆ ಸ್ಥಾನಮಾನಗಳು ದೊರೆದೇ ಇರತಕ್ಕಂಥದ್ದು. ಅಂದ್ರೆ ದೇವರ ಮೇಲೆ ಅಪನಂಬಿಕೆ ಮೂಡುವಂಥದ್ದು. ಮತ್ತೆ ಗುರು ಹಿರಿಯರಲ್ಲಿ ಅಗೌರವತೆಯನ್ನ ಕಂಡು ಬರ್ತಕ್ಕಂಥದ್ದು. ಆಮೇಲೆ ಸಿಟ್ಟು ಕೋಪಗಳನ್ನ ತುಂಬಾ ಬರ್ತಕ್ಕಂಥದ್ದು. ಇದು ಅಶುಭ ಫಲಗಳನ್ನ ಕೊಡ್ತಕ್ಕಂಥದ್ದು. ಈ ಶುಭ ಮತ್ತು ಅಶುಭ ಫಲಗಳಿಗೆ ನಾವ್ ಏನನ್ನ ಮಾಡ್ಬೇಕು ಅಂತಂದ್ರೆ, ಈ ಕನ್ಯಾ ರಾಶಿಯವರಿಗೆ ಹೇಳ್ಬೇಕಂದ್ರೆ, ಕನ್ಯಾ ರಾಶಿಯು ಸೂಚಿ ಕೊಡುವಂತೆ ಮೃದು ಸ್ವಭಾವದರು, ಸಾತ್ವಿಕ ಗುಣವನ್ನ ಹೊಂದಿರತಕ್ಕಂಥವ್ರು, ಯಾರಾದ್ರೂ ಮಾತಾಡಿದ್ರೆ ನೋವು ಆಗ್ತಕ್ಕಂಥದ್ದು ಅನ್ನುವಂತಹ ಭಾವನೆಗಳಿರ್ತಕ್ಕಂಥದ್ದು, ತುಂಬಾ ಹಠವಾದಿಯಾಗಿರ್ತಕ್ಕಂಥದ್ದು, ನಾನೇ ದುಡ್ದು ನಾನೇ ಬದುಕ್ಬೇಕನ್ನುವಂತಹ ಛಲವನ್ನ ಹೊಂದಿರತಕ್ಕಂಥವ್ರು, ಮತ್ತೆ ಯಾವುದೇ ಒಂದು ವಿಚಾರಗಳನ್ನ ಹೇಳಿದ್ರೆ ತಿಳಿದುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವ್ರೆ ಈ ಕನ್ಯಾ ರಾಶಿಯವರಾಗಿರ್ತಕ್ಕಂಥದ್ದು. ಅಂದ್ರೆ ಕನ್ಯಾ ರಾಶಿಯವರಿಗೆ ಗುಣಗಳು ಹೆಂಗಿರುತ್ತೆ ಅಂದ್ರೆ, ಹಂಚಿ ತಿನ್ನುವಂಥದ್ದು ಮತ್ತು ಕೊಟ್ಟು ತಿನ್ನುವಂಥದ್ದು. ಏನಪ್ಪಾ ಅಂದ್ರೆ, ಇವರಲ್ಲಿ ಭಾವನೆಗಳನ್ನ ಒಳಗೂಡಿಸ್ತಕ್ಕಂಥದ್ದು ಇವು ಕನ್ಯಾ ರಾಶಿ ಒಳಗೆ ಮಾಡ್ತಾರೆ. ಇದಕ್ಕೆ ಫಲಗಳನ್ನ ಯಾವ ರೀತಿಯಾಗಿ ಮಾಡಬೇಕು? ಪ್ರೀತಿಯಾಗ್ಲಿ, ಭಕ್ತಿಯಾಗ್ಲಿ, ಧ್ಯಾನ ಆಗ್ಲಿ, ಒಳ್ಳೆ ಮನಸ್ಸಿನಿಂದ ಮಾಡ್ತಕ್ಕಂಥದ್ದು. ಒಂದು ಪೂಜೆಗೆ ನೀರಿಲ್ಲ ಅಂದ್ರೆ ನಡೀತದ, ನೀವು ಇರ್ಬೇಕಂತ ನೀವೇನ್ ಮಾಡ್ಬೇಕಂದ್ರೆ, ಅತಿ ಭಕ್ತಿಯಿಂದ ಬೆಳಗ್ಗೆದ್ದು ಸ್ನಾನವನ್ನ ಮಾಡ್ಕೊಂಡು, ತುಳಸಿ ಕಟ್ಟೆಗೆ ನಮಸ್ಕಾರವನ್ನ ಮಾಡಿಕೊಂಡು, ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿಕೊಂಡು, ಭಕ್ತಿಯಿಂದ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿಕೊಂಡು, ನಿಮ್ಮ ಮನೆ ಮುಂದ್ಗಡೆ ಯಾವ್ದಾದ್ರು ದೇವಸ್ಥಾನ ಯಾವುದು ಅಂತಂದ್ರೆ ದುರ್ಗಾ ಪರಮೇಶ್ವರ ದೇವಸ್ಥಾನ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಇಲ್ಲಗಳ ಗುರುಗಳ ಆರಾಧನೆಯನ್ನ ಮಾಡಿಕೊಂಡು, ಗುರುಗಳ ಮಂತ್ರವನ್ನ ಜಪವನ್ನ ಮಾಡಿ, ತ್ರಯಂಬಕಂ ಯಶಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಇವ ಬಂಧನಾತ್ ಮೃತ್ಯೋರ್ಮೋಕ್ಷೀಯ ಮಾಮೃತ ಅಂತ ಮೃತ್ಯುಂಜಯ ಮಹಾಮಂತ್ರವನ್ನ ಜಪ ಮಾಡಿ ಮತ್ತು ಸಿದ್ಧಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ನಿಮ್ಮದಾಗಿರ್ತಕ್ಕಂಥದ್ದು. ಮತ್ತೆ ಪ್ರಗತಿ ಕಾರ್ಯಗಳನ್ನ ನೀವು ಮಾಡಬೇಕಾಗಿದ್ದ ಕೆಲಸಗಳೇನಂತಂದ್ರೆ, ನೀವು ಪುಣ್ಯಕ್ಷೇತ್ರಕ್ಕೆ ಹೋಗಿ ನದಿ ತೀರದಲ್ಲಿ ಸ್ನಾನವನ್ನ ಮಾಡಿಕೊಂಡು, ನಿಮ್ಮ ಶುದ್ಧತೆಯನ್ನ ಮಾಡಿಕೊಂಡು, ಒಂದು ಗುರುವಿನ ಜಾಗದಲ್ಲಾಗಿರ್ತಕ್ಕಂಥ ದತ್ತಾತ್ರೇಯನ ಸ್ತೋತ್ರವನ್ನ ಮಾಡಿಕೊಂಡು, ಗುರುವಿನ ಧ್ಯಾನವನ್ನ ಮಾಡಿಕೊಂಡು ಬರುವಂಥದ್ದು. ಇದು ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಭವಿಷ್ಯವನ್ನ ಹೀಗಿರ್ತಕ್ಕಂಥದ್ದು. ಆತ್ಮೀಯ ವೀಕ್ಷಕರಿಗೆ ನಾ ಏನನ್ನು ಹೇಳಲು ಬಯಸುತ್ತೇನೆ ಅಂತಂದ್ರೆ, ಕನ್ಯಾ ರಾಶಿಯವರು ಬಹಳ ಉತ್ತಮವಾಗಿ ಸ್ಥಾನಮಾನಗಳನ್ನ ಹೊಂದುವಂಥದ್ದು, ಒಳ್ಳೆಯ ಜಾಗದಲ್ಲಿ
ಇರುವಂತದ್ದು ಇದು ಕನ್ಯಾ ರಾಶಿಯ ಭವಿಷ್ಯವಾಗಿರತಕ್ಕಂಥದ್ದು. ಇಷ್ಟು ಹೇಳಿ ನಮ್ಮ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಸಹಿತ ಮಂಗಳ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರಿಯ ವೀಕ್ಷಕರಿಗೆ ನಾ ಹೇಳುವಂತ ಒಂದೇ ವಿಷಯ ಏನಂತಂದ್ರೆ, ಯಾವುದೇ ಆಗ್ಲಿ ಭವಿಷ್ಯ ಆಗ್ಲಿ ಭಕ್ತಿ ಆಗ್ಲಿ ಆಯಾ ಪ್ರಮಾಣದಲ್ಲಿ ಮಾಡಿ ದೇವರನ್ನ ಸನ್ಮಾರ್ಗದಲ್ಲಿ ನೀವು ಗೂಡಿಸ್ಕೊಳ್ಳಿ. ಬಂದಿರತಕ್ಕಂಥ ಜನಗಳಿಗೂ ಬಂದಿರತಕ್ಕಂಥ ನಿಮಗೆ ನೊಂದವರಿಗೂ ಸಹಿತ ಸಾಂತ್ವನವನ್ನ ನೀಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ.